ಹಾಯ್ ಮೈ ಲವ್ಲಿ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗಿನ ಗಡಿಬಿಡಿನಲ್ಲಿ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೆ ಭಾನುವಾರ, ಅದನ್ನು ಅಡುಗೆ ಮಾಡ್ಕೊಂಡಿರಲಿಲ್ಲ. ತುಂಬ ದಿನ ಇಟ್ಟರೆ ಸೊಪ್ಪು ಹಾಳಾಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಸೊಪ್ಪು ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಪಾಲಕ್ ಸೊಪ್ಪು ಉಳಿದಿದೆ. ಪಾಲಕ್ ಚಪಾತಿ ಏನಾದರೂ ಮಾಡ್ಕೋಬೋದು ಅಥವಾ ಪಾಲಕ್ ಪನ್ನೀರ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ. ತೊಳಿಬೇಕು, ಎಷ್ಟು ಬೇಕಷ್ಟು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ. ನಾನು ಕೆಲವರು ಅವರೇ ಬೇಳೆ ಹಾಕ್ಕೋತಾರೆ, ನಾನು ತೊಗರಿಬೇಳೆನಲ್ಲೇ ಮಾಡ್ಕೊಳ್ಳೋದು. ಜೊತೆಗೆ ಸ್ವಲ್ಪ ಮಸೂರು ದಾಲ್ ಹಾಕ್ಕೊಂಡಿದ್ದೀನಿ. ಬೇಳೆ ಸೊಪ್ಪು ನಾನು ಬೇಳೆ ಕಡಿಮೆ ತೊಗೊಂಡು ಸೊಪ್ಪು ಜಾಸ್ತಿ ತೊಗೊಳ್ಳೋದು ಆ ಥರ ಇಷ್ಟ ಆಗಲ್ಲ ನನಗೆ. ಸ್ವಲ್ಪ ಬೇಳೆನೂ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿರ್ತೀನಿ. ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿಟ್ಬಿಟ್ಟು ಗಿಡಕ್ಕೆ ನೀರು ಹಾಕಬೇಕಿತ್ತು, ಅಲ್ಲಿ ಹೋಗಿದ್ದೆ. ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, 1 ಈರುಳ್ಳಿ, 1-2 ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಸೊಪ್ಪು ಕ್ಲೀನಾಗಿ ತೊಳೆದಿಟ್ಟಿದ್ನಲ್ಲ, ಅದು ನಾನೇನು ಹೆಚ್ಕೊಳ್ಳಲ್ಲ. ಯಾಕೆಂದರೆ ಹೆಚ್ಚು ಹಾಕಿದ್ರೆ ಮಸಿದ್ರೆ ಓಕೆ, ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಸೊಪ್ಪೇನು ಹೆಚ್ಕೊಳ್ಳಲ್ಲ. ಹಾಗೆ ಬಿಡಿಸಿಟ್ಟಿದ್ನಲ್ಲ ಅದನ್ನು ತೊಳೆದು ಡೈರೆಕ್ಟಾಗಿ ಸೇರಿಸ್ಕೋತಾ ಇದ್ದೀನಿ. ನೀವು ಮಿಕ್ಸಿಗೆ ಹಾಕ್ಕೊಳ್ಳಿಲ್ಲ ಅಂದರೆ ಮಸಿತೀರಿ ಅಂತಂದರೆ ಹೆಚ್ಚಿಬಿಟ್ಟು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ವಿಷಲ್ ಹಾಕಿಸ್ಕೊತೀನಿ, ಬೆಂದೋಗ್ಬಿಡುತ್ತೆ. ಬೇಳೆನೂ ನಾನು ಒಂದು 10 ನಿಮಿಷ ಬೇಯಿಸಿಟ್ಟಿದ್ನಲ್ಲ, ಸ್ವಲ್ಪ ಅನ್ನ ಮಾಡ್ಕೋತಾ ಇದ್ದೀನಿ. ಎರಡೂ ಒಂದೇ ಸಲ ಆಗುತ್ತೆ ಅನ್ನೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಕೆಲಸ ಇತ್ತು ಮನೇಲಿ, ಅದು ಮಧ್ಯ ಮಾಡ್ಕೋತಾನೆ ಅಡುಗೆ ಮಾಡ್ತಿದ್ದೆ. ಮತ್ತು ಅವನಿಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಸಲಾಡು ರೆಡಿ ಮಾಡ್ಕೋತಾ ಇದ್ದೀನಿ. ಹೆಚ್ಚಿಬಿಟ್ಟು ಆಮೇಲೆ ಮೊಟ್ಟೆ ಬೇಕಿತ್ತು, ಮೊಟ್ಟೆನ ಬಾಯ್ಲ್ಗೆ ಹಾಕ್ತಾಯಿದ್ದೀನಿ. ಎಷ್ಟು ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯನೋ ಅರ್ಜೆಂಟಲ್ಲಿ ಅಷ್ಟು ಮಾಡ್ಕೋಬೇಕು ಒಂದೇ ಸಲ. ಇಲ್ಲಿ ನಾನು ತರಕಾರಿ ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಂದರೆ ಸೌತೆಕಾಯಿ, ಕ್ಯಾರೆಟು ಮತ್ತು ಹಣ್ಣಿತ್ತು, ಒಂದು ಪಪ್ಪಾಯ, ಅದೆಲ್ಲ ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಮೊಟ್ಟೆನೂ ಬೇಯ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬ ದಿನ ಆಗಿತ್ತು, 4-5 ದಿನ ಆಗಿತ್ತು ಆಮ್ಲ ಜ್ಯೂಸ್ ಕುಡಿದಿರಲಿಲ್ಲ. ಅಂದರೆ ಯಾವುದೂ ಜ್ಯೂಸ್ ಕುಡಿದಿರಲಿಲ್ಲ ನಾವು. ಆಮ್ಲ ಅಥವಾ ಕ್ಯಾರೆಟ್, ಬೀಟ್ರೋಟ್, ABC ಜ್ಯೂಸ್ ಯಾವುದಾದ್ರೂ ಒಂದು ತೊಗೋತಿರ್ತೀವಿ ದಿನ ಬಿಡ್ದಿನ. ಅದು ಕುಡ್ದಿರಲಿಲ್ಲ ಆಮ್ಲ ಜ್ಯೂಸು. ಆಮ್ಲ ತೊಗೊಂಬಂದಿದ್ನಲ್ಲ, ಅದಕ್ಕೆ ಕಟ್ ಮಾಡಿಟ್ಟೆ. ಆಮ್ಲ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ. ಪುದೀನೂ ಹಾಕ್ಕೊಬೋದು, ನಾನು ಪುದೀನ ಹಾಕ್ಕೊಳ್ಳಲ್ಲ ಇವತ್ತು. ಕರಿಬೇವು ಸೇರಿಸ್ಕೊಂಡು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಕೊಂಡು ರುಬ್ಕೋತೀನಿ. ಹಾಗೆ ಪಪ್ಪಾಯನೂ ಕಟ್ ಮಾಡಿಟ್ಟು ತೊಳೆಯೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿತ್ತು ಪಪ್ಪಾಯ ಅಂತೂ. ಬೇಗ ಸಿಪ್ಪೆನೂ ಪೀಲಾಯಿತು. ಆಮೇಲೆ ನೋಡಿ ಎಷ್ಟೊಂದು ಪಪ್ಪಾಯ ತೊಗೊಂಬಂದಿದ್ದೀವಿ ನಾವು, ಅದರಲ್ಲಿ ಇಷ್ಟು ಬೀಜ ಸಿಕ್ಕಿದ್ದು ಇವತ್ತೇ ಫಸ್ಟು. ಇಷ್ಟು ತುಂಬ ಬೀಜ ಇದೆ. ಬೀಜ ಇದ್ರೇ ಹಣ್ಣು ರುಚಿ ಇರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ತುಂಬ ಬೀಜ ಇತ್ತು. ನೋಡಿನೇ ಖುಷಿ ಆಗ್ತಿತ್ತು. ಅದು ಒಂಥರ ಜೆಲ್ಲಿ ಥರ ಜಾರ್ತಿತ್ತು. ಅದನ್ನು ಬಿಸಾಕೋಕ್ಕೂ ಮನಸ್ಸಿಲ್ಲ. 1-2 ನಿಮಿಷ ಹಿಂಗೆ ಆಟ ಆಡಿಕೊಂಡು ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂತ ತೆಗೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಣ್ಣು ಕಟ್ ಮಾಡಿ ಇಟ್ಟರೆ ತಿಂತಾರೆ, ಇಲ್ಲಾಂದರೆ ಅವ್ರು ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಆಮೇಲೆ ಬಾಕ್ಸಲ್ಲಿ ಏನಿದೆ ಅಂತಲೂ ನೋಡಲ್ಲ, ಎಲ್ಲ ಹೇಳ್ಬಿಟ್ಟು ಹೋಗಬೇಕು. ಹಣ್ಣೆಲ್ಲ ಇಟ್ಟಿದ್ದೀನಿ ತಿನ್ಕೊಳ್ಳಿ ಅಂತ. ಓಪನ್ ಆಗಿಬಿಟ್ಟು ಹೋದರೆ ಸಣ್ಣ ಸೊಳ್ಳೆ ಥರದ್ದು ತುಂಬಿಕೊಳ್ಳುತ್ತೆ. ಹಾಗಾಗಿ ನಾನು ಬಾಕ್ಸ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟೋಗ್ತೀನಿ. ನಾನು ಸ್ವಲ್ಪ ತೊಗೊಂಡು ಹೋಗ್ತೀನಿ. ಪಪ್ಪಾಯ ತುಂಬ ಒಳ್ಳೆಯದು ಡೈಜೆಷನ್ಗೆ. ತೊಗೊಳ್ಳಿ, 1 ಪೀಸ್ ಆದರೂ. ಖಾಲಿ ಹೊಟ್ಟೆಲಿ ತಿನ್ನಬೇಕು ಅಂತ ಹೇಳ್ತಾರೆ, ನಮಗೆ ಖಾಲಿ ಹೊಟ್ಟೆಲಿ ತಿನ್ನೋಕ್ಕಾಗಲ್ಲ. ನಾನು ಕಾಫಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಕಾಫಿ ಕುಡಿದಿರ ನನ್ನ ದಿನನೇ ಸ್ಟಾರ್ಟ್ ಆಗೋದಿಲ್ಲ. ಹಾಗಾಗಿ ಖಾಲಿ ಹೊಟ್ಟೆಲಿ ಏನೂ ತೊಗೊಳ್ಳಲ್ಲ. ಈ ಆಮ್ಲ ಜ್ಯೂಸು ಅಷ್ಟೇ, ಕಾಫಿ ಕುಡ್ದಾಗಲೇ 1 ಅವರ್ ಆಗಿದೆ. ಇವಾಗ ಕುಡ್ಕೋತೀನಿ. ಆ ಥರ ಮಧ್ಯದಲ್ಲಿ ತೊಗೋತೀನಿ. ತಿಂಡಿಗೂ ಕಾಫಿಗೂ ಮಧ್ಯ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ತೊಗೋತೀನಿ ಯಾವುದೇ ಜ್ಯೂಸ್ ತೊಗೊಂಡ್ರು. ಬಟ್ ಇದು ಮಾತ್ರ ಖಾಲಿ ಹೊಟ್ಟೆಲೆ ತಿಂದರೆ ತುಂಬ ಒಳ್ಳೆಯದಂತೆ. ನೀವು ಯಾವುದು ಕಾಫಿ ಟೀ ಅಡಿಕ್ಷನ್ ಇಲ್ಲ ಅಂತಂದರೆ ತೊಗೋಬೋದು. ಸ್ವಲ್ಪ ಮೊಸಪ್ಪು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕೂಗಿಸಿಟ್ಕೊಂಡಿದ್ದೆ, ಒಂದೇ ಒಂದು ವಿಷಲ್ಲು. ಅದಕ್ಕೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಒಂಚೂರು ಕಾಯಿ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಕಾಯಿನ ತುರಿದ್ಬಿಟ್ಟು ಹಾಗೆ ಹಾಕ್ತಾರೆ ಡೈರೆಕ್ಟು. ನಾನು ಸ್ವಲ್ಪ ಬ್ಲೆಂಡ್ ಮಾಡ್ಕೋತೀನಿ. ಸೊಪ್ಪು ಮತ್ತು ಕಾಳು ಬಸ್ಕೋತೀನಿ. ಇದು
ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಹಾಕಿದ್ರೆ ಇದಾಗುತ್ತೆ ಅಂತ ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಇದೇನಿದೆಯೋ ಬೆಳ್ಳುಳ್ಳಿ ಅದೆಲ್ಲ ತೆಗ್ದಿದ್ದೀನಿ. ತೆಗ್ದ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಅದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಫಸ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ಸಲ ಪಲ್ಸ್ ಮಾಡ್ಕೋತೀನಿ ಅಷ್ಟೇ, ಬೇಗ ಆಗಿಬಿಡುತ್ತೆ. ಅದೇನು ಸೊಪ್ಪು ಮತ್ತು ಬೇಳೆ ಎಲ್ಲ ತಣ್ಣಗಾಗಬೇಕಿತ್ತು, ಟೊಮೆಟೊನೂ ತಣ್ಣಗಾಗಬೇಕಿತ್ತು, ಜಾರು ರುಬ್ಬೋಕ್ಕಾಗಲ್ಲ. ಹಾಗಾಗಿ ಇದನ್ನು ಜ್ಯೂಸ್ ಮಾಡ್ಕೊಬೋಣ ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಜ್ಯೂಸರ್ಗೆ ಹಾಕ್ಬಿಟ್ಟು ಬ್ಲೆಂಡರ್ಗೆ ಚೂರು ಪಿಂಕ್ ಸಾಲ್ಟ್ ಸೇರಿಸ್ಕೋತಾ ಇದ್ದೀನಿ. ಆಮೇಲೆ ಒಂದು 2 ಎಲೆ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಪುದೀನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದು 2 ಎಲೆ ಕರ್ಬೇವು ಸೇರಿಸ್ಕೋತಾ ಇದ್ದೀನಿ. ನಮ್ಮ ಗಿಡದ ಫ್ರೆಶ್ ಆಗಿ ಹೋಗಿ ಇವಾಗಿನೂ ಕಿತ್ಕೊಂಡು ಬಂದಿದ್ದು. ಇನ್ನೊಂದು 4-5 ಎಲೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಅಂತಂದ್ಬಿಟ್ಟು. ಒಗ್ಗರಣೆಗೆ ಹಾಕ್ಕೊಳ್ಳಲ್ಲ, ಹಂಗೆ ಡೈರೆಕ್ಟ್ ಹಾಕ್ಕೋತೀನಿ. ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಜ್ಯೂಸಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಸೇರಿಸ್ಕೊಂಡು ನಾನು ಸ್ವಲ್ಪ ಸೋಸ್ಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಮಾಡಿದ ತಕ್ಷಣ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮಗಂಗೆ 1 ಗ್ಲಾಸು, ನನಗೆ 1 ಗ್ಲಾಸು. ನನ್ನ ಟೈಮ್ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಬೆಳಗಿನ ಟೈಮಿಗೆ ನೋಡ್ಕೊಂಡು ಕುಡಿಯೋದು ನನಗೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ವೆದರೆಲ್ಲ ತುಂಬ ಚೆನ್ನಾಗಿತ್ತು. ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಹೆಲ್ಪ್ ಆಗುತ್ತೆ. ಹೇರ್ ಫಾಲ್ಗಾಗಿರ್ಬೋದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಾಗಿರ್ಬೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ನಾನು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಸಖತ್ ಒಗ್ರಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು ಅವನೊಂದು ಗ್ಲಾಸು ನಾನೊಂದು ಗ್ಲಾಸ್ ಕುಡಿತೀವಿ. ನಾನು ಏನು ಮಾಡಿಕೊಟ್ರು ಕುಡಿತಾನೆ, ಹೆಲ್ದಿ ಅಂತ ಅಂದ್ಬಿಟ್ಟು. ಡೈಲಿ ಮಾಡಿಕೊಡಿ ಅಂತಲೇ ನಾನು ಡೈಲಿ ಮಾಡಲ್ಲ, ದಿನ ಬಿಡು ದಿನ ಮಾಡ್ಕೋತೀವಿ. ಇವತ್ತು ಆಮ್ಲ ಕ್ಯಾಂಡಿ ಕುಡಿದ್ರೆ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ABC ಜ್ಯೂಸು ಅಥವಾ ಡೈರೆಕ್ಟ್ ಬರೀ ಕ್ಯಾರೆಟ್ ಜ್ಯೂಸು ಆ ಥರದ್ದು ಏನಾದರೂ ಮಾಡ್ಕೊಂಡು ಕುಡಿತೀವಿ. ಅಂದರೆ ವಿತೌಟ್ ಶುಗರು. ವಿತ್ ಶುಗರ್ದು ಯಾವುದು ಹಾಕ್ಕೊಳ್ಳಲ್ಲ. ನನಗೆ ಬೇಕು ಅಂದರೆ ಅಕಸ್ಮಾತ್ ಇದು ತುಂಬ ಕಹಿ ಇತ್ತು ಅಂದರೆ ನಾನೊಂದು ಸ್ವಲ್ಪ ಸೇರಿಸ್ಕೋತೀನಿ ಬೆಲ್ಲನ. ಆದರೆ ಅವನಿಗೆ ಶುಗರ್ಲೆಸ್ಸೇ ಕಾಫಿ ಆಗಲಿ ಟೀ ಆಗಲಿ ಅವ್ನು ಶುಗರ್ಲೆಸ್ಸೇ ಕುಡಿಯೋದು. ಅವನಿಗೆ 1 ಗ್ಲಾಸ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈಗ ತಣ್ಣಗಾಗಿತ್ತಲ್ಲ ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಅದೆಲ್ಲ ರುಬ್ಕೋತಾ ಇದ್ದೀನಿ. ಇಲ್ಲಿ ನಾನು ಸಾಂಬಾರು ಪುಡಿ ಸೇರಿಸ್ಕೊಂಡಿಲ್ಲ. ನೀವು ಬೇಕು ಅಂದರೆ ಸಾಂಬಾರು ಪುಡಿನೂ ಸೇರಿಸ್ಕೊಂಡು ಇದು ಮಾಡ್ಕೊಬೋದು. ಮೊಟ್ಟೆ ಬೆಂದಿದೆ, ಅದಕ್ಕೆ ಅದನ್ನು ಆಫ್ ಮಾಡಿಬಿಟ್ಟು ತೆಗೆದಿಟ್ಟಿದ್ದೆ. ಅದು ಒಡೆದೇ ಹೋಗಿದೆ ನಂಗೆ ಕಾಣಿಸ್ತಿತ್ತು, ಅದಕ್ಕೆ ಕ್ಯಾಪ್ ಓಪನ್ ಮಾಡಿ ನೋಡ್ತಿದ್ದೆ. ಬರೀ ಬೇಳೆ ಏನೂ ಹಾಕ್ಕೊಳ್ಳಲ್ಲ, ಬರೀ ಸೊಪ್ಪನ್ನು ಮಾತ್ರ ಸ್ವಲ್ಪ ಇನ್ನೊಂದು 1/4 ಭಾಗದಷ್ಟು ಹಾಗೆ ಸೇರಿಸ್ಕೊಡ್ತೀನಿ. ಒಂದು ಅರ್ಧ ಭಾಗ ಮಾತ್ರ ಸೊಪ್ಪು ತಕ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನಾನು ಬೇಯಿಸ್ಕೊಂಡಿರೋದ್ರಿಂದ ಸೊಪ್ಪು ಆಲ್ರೆಡಿ ಬೆಂದೋಗಿದೆ. ಸುಮ್ಮನೆ ಅಷ್ಟೇ ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು ಪಾತ್ರೆಯಲ್ಲಿ ಬೇಳೆ ಬೇಯಿಸಿದ ನೀರಿತ್ತಲ್ಲ ಅದಕ್ಕೆ ಸೇರಿಸ್ಕೋತೀನಿ ರುಬ್ಬಿದ ಮಸಾಲೆನ. ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಚೂರು ಒಗ್ಗರಣೆ ಹಾಕ್ಕೊತೀನಿ. ಒಂದು ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊತೀನಿ. ಹಿಂಗು ಎಲ್ಲ ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಅಲ್ಲಿಗೆ ಕಂಪ್ಲೀಟ್ ಅಂತ ಆಯಿತು. ನೀವು ಬೇಕಾದರೆ ಓಪನ್ ಪ್ಯಾನಲ್ಲೇ ಕುದಿಸ್ಕೋಬೋದು. ನಾನು ಅವರೆಕಾಳನ್ನ ಸೇರಿಸ್ಕೊಂಡಿದ್ದೆ, ಎಳೆದು ಅವರೆಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೆ. ನೆನ್ನೆ ಸುಲಿಯುವಾಗ ಸ್ವಲ್ಪ ಚಿಲ್ಕಸಕ್ಕೆ ಅಂತ ಅಂದ್ಬಿಟ್ಟು ನೆನೆಸಿಟ್ಟಿದ್ದೆ. ಇನ್ನು ಮಿಕ್ಕಿದ ಎಳೆಕಾಳನ್ನ ಹಾಗೆ ಬಾಕ್ಸಲ್ಲಿ ಹಾಕಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಸೇರಿಸ್ಕೊಂಡ್ಮೇಲೆ ಇವಾಗ ಅವರೆಕಾಳನ್ನ ಸೇರಿಸ್ಕೊತೀನಿ ಸ್ವಲ್ಪ. ಇದನ್ನೇ ನೋಡಿ ನೆನೆಸಿಟ್ಟಿದ್ನಲ್ಲ ಅದನ್ನು ತೆಗೆದು ಸೋರಕ್ಕೆ ಇಡ್ತಾಯಿದ್ದೀನಿ. ಚಿಲ್ಕಸಕ್ಕೆ ಈಸಿ ಆಗುತ್ತೆ. ನೀರಲ್ಲಿ ತುಂಬ ಹೊತ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ತೆಗೆದಿಟ್ಟೆ. ಹಾಗೆ ಪಾತ್ರೆನೂ ತೊಳ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆ ತಿಂಡಿ ಮಾಡಿದ್ದು ಮತ್ತು ಅಡುಗೆ ಮಾಡಿದ್ದೆಲ್ಲ ತೊಳೆದಿಟ್ಟೋದ್ರೆ ಸಂಜೆಗೆ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಚೂರು ಟೈಮ್ ಫ್ರೀ ಇತ್ತಲ್ಲ, ಅದನ್ನು ಯಾಕೆ ವೇಸ್ಟ್ ಮಾಡಬೇಕು, ಅದಕ್ಕೆ ಪಾತ್ರೆನೂ ತೊಳೆದಿಡ್ತೀನಿ. ಮಕ್ಕಳು ಮನೇಲಿರೋದ್ರಿಂದ ಅದು ಇದು ತಿನ್ನೋದು ಎಲ್ಲದೂ ಸಿಂಕಿಗೆ ಹಾಕ್ತಾನೆ ಇರ್ತಾರೆ. ಬರೋ ಅಷ್ಟೊತ್ತಿಗೆ ಮತ್ತೆ ಪಾತ್ರೆ ಹಾಗೇ ಆಗಿರುತ್ತೆ. ಈಗ ನೋಡಿ ಅವರೆಕಾಳನ್ನ ಸೇರಿಸ್ಕೊತಿದ್ದೀನಿ, ಎಳೆಕಾಳು. ನಾನು ಇದನ್ನು ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ಳಲ್ಲ, ಟೈಮ್ ಆಗಿದೆ ನನಗೆ. ಅದಕ್ಕೆ ಏನು ಮಾಡ್ತೀನಿ, 1 ವಿಷಲ್ ಹಾಕಿಸ್ಕೊಂಬಿಡ್ತೀನಿ. ಆದರೂ ನೋಡಿ ಇದು ಎಷ್ಟೇ ಕೆಲಸ ಇದ್ರೂ ಈ ಕೆಲಸ ಮಾತ್ರ ಇದು ಕಂಟಿನ್ಯೂ ನಡೀತಾನೇ ಇರುತ್ತೆ.
ಕಿಚನ್ ಕೌಂಟ್ರ್ ಟಾಪ್ ಕ್ಲೀನ್ ಮಾಡೋದು ಎಲ್ಲರೂ ಹಾಗೆ ಅನಿಸುತ್ತೆ. ಕ್ಲೀನ್ ಮಾಡ್ತಾನೆ ಇರ್ತೀವಿ. ಪಾತ್ರೆ ತೊಳೆಯೋದು ಮತ್ತು ಪಾತ್ರೆ ಜೋಡಿಸೋದು ಇದೆರಡು ಕೆಲಸನೂ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ ಅಡುಗೆ ಮನೆ ಕೆಲಸ ತುಂಬ ಈಸಿ ಅಂತ ಇತ್ತೀಚೆಗೆ ನನ್ನ ಅನುಭವ ಆಗಿರೋದು. ಪಾತ್ರೆ ಸಿಂಕಲ್ಲಿ ನೋಡಿಬಿಟ್ರೆ ಎಷ್ಟೊಂದು ಕೆಲಸ ಇದೆ ನಂಗೆ ಅನಿಸ್ಬಿಡುತ್ತೆ. ಸಾಂಬಾರು ಒಂದು ವಿಷಲ್ ಆಯಿತು, ಆಫ್ ಮಾಡಿದೆ. ಅವನಿಗೆ 2 ದೋಸೆ ಹಾಕ್ಕಿಟ್ಟಿದ್ದೀನಿ, ನಾನು ಮೊಸರನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಹಣ್ಣು ಮತ್ತು ಸೌತೆಕಾಯಿ, ಕ್ಯಾರೆಟು, ಇದು ಸಾಂಬಾರು ರೆಡಿ ಮಾಡಿಟ್ಟಾಯಿತು. ನಾನು ಆಫ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ. ಇದು ನಿನ್ನೆ ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಹಿಟ್ಟು ಉಳಿದಿತ್ತು, ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಕೊಂಡೆ. ಮೊಟ್ಟೆ ಎಲ್ಲ ಅವನಿಗೆ ಬೇಯಿಸಿಟ್ಬಿಟ್ಟು ಲ್ಯಾಬಿಗೆ ಹೋಗಿ ಬಂದೆ. ಇದು ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋನ. ಕಾಫಿ ಮಾಡ್ಕೊಂಬಿಡೋಣ ಅಂತ. ಏನು ಗೊತ್ತಾ, ಬಂದ ತಕ್ಷಣ ಮನೆಗೆ ಈಗ 2 ಗಂಟೆಗೆ ಬರಲಿ 3 ಗಂಟೆಗೆ ಬರಲಿ, ಮನೆಗೆ ಬಂದ ತಕ್ಷಣ ಕಾಫಿ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಅದು ಟೈಮಿಂಗ್ಸೇ ಇಲ್ಲ. ಅಥವಾ 5 ಗಂಟೆಗೆ ಬಂದ್ರೂ ಕಾಫಿ ಕುಡಿಬೇಕು ಅನ್ನಿಸ್ತಿರುತ್ತೆ, ಆ ಥರ ಆಗುತ್ತೆ. ಅದಕ್ಕೆ ಕಾಫಿ ಇಟ್ಟಿದ್ದೀನಿ. ನೋಡಿ, ಆಗಲೇ ನಾನು ಹೋಗುವಾಗೆಲ್ಲ ತೊಳೆದು ಹೋಗಿದ್ನ. ಸಿಂಕಲ್ಲಿ ನೋಡಿ ಎಷ್ಟು ಪಾತ್ರೆ ಇದೆ ಅಂತ ಅಂದ್ಬಿಟ್ಟು ನಾನು ಬಂದು ಲಂಚ್ ಬಾಕ್ಸ್ ಎಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ. ಜೊತೆಗೆ ಮಕ್ಕಳು ಊಟ ಮಾಡ್ತಾರೆ, ತಿಂಡಿ ತಿಂದಿರ್ತಾರೆ, ನೀರು ಕುಡ್ದಿದ್ದು ಪ್ರತಿಯೊಂದು ಸಿಂಕಲ್ಲಿ ಹಾಕಿರ್ತಾರೆ. ಆ್ಯಕ್ಚುಲಿ ಬಾಟ್ಲಲ್ಲಿ ತುಂಬಿಸಿಟ್ಟು ಹೋಗಿರ್ತೀನಿ ನೀರೆಲ್ಲ, ಅದು ಬಿಡ್ತಾರೆ ಮತ್ತು ಕಪ್ಪಲ್ಲಿ ತೊಗೊಂಡು ಕುಡಿದು ಜಾಸ್ತಿನೇ ಆಗಿರುತ್ತೆ ಪಾತ್ರೆಗಳು. ನಿಮ್ಮ ಮನೇಲೂ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಕಾಫಿ ಮಾಡ್ಕೊಂಡು ಕುಡಿದ್ಮೇಲೆ ಸ್ವಲ್ಪ ನನಗೆ ಎನರ್ಜಿ ಬರುತ್ತೆ, ಮುಂದೆ ಏನು ಕೆಲಸ ಮಾಡಬೇಕು ಅನ್ನೋದಕ್ಕೂ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಕಾಫಿನ ಬೆಳಗ್ಗೆ ಮತ್ತು ಸಂಜೆ ಮಿಸ್ ಮಾಡೋದೇ ಇಲ್ಲ. ಕಾಫಿ ಕುಡ್ದಿರ ದಿನಾನೂ ಸ್ಟಾರ್ಟ್ ಆಗೋಲ್ಲ, ದಿನಾನೂ ಎಂಡ್ ಆಗೋಲ್ಲ, ಹಾಗಾಗುತ್ತೆ ನಮಗೆ. ನಾನು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ನನ್ನ ದೊಡ್ಡ ಮಗ ನಾನು ಇಬ್ಬರೂ. ಚಿಕ್ಕವನು ಒಳಗಡೆ ಇದ್ದ, ಅವನೇನು ಇಲ್ಲಿ ಕಾಣಿಸ್ತಿಲ್ಲ, ಈ ಸೈಡ್ ಇದ್ದಾನೆ. ಹಂಗಾಗಿ ನಾವಿಬ್ಬರು ಕಾಫಿ ಕುಡಿದು ಆಮೇಲೆ ಅಡುಗೆ ಮಾಡಬೇಕಿತ್ತು. ಅಂದರೆ ಬೇರೆ ಕೆಲಸ ಇತ್ತು, ಬಟ್ಟೆ ಮಡಿಸ್ಬೇಕಿತ್ತು, ಪಾತ್ರೆ ತೊಳಿಬೇಕಿತ್ತು, ಸಂಜೆ ಕಸ ಗುಡಿಸ್ಕೋಬೇಕಿತ್ತು. ಹೀಗೆ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡಿಕೊಡ್ಲಿಲ್ಲ. ಸಿಂಪಲಾಗಿಷ್ಟೇ ಕೆಲಸ ಮಾಡಿಕೊಂಡು ಆಮೇಲೆ ತುಂಬ ಅಂದರೆ ತುಂಬ ಜಡಿ ಸೋನೆ ಹಿಡ್ಕೊಂಡಿತ್ತು, ಚಳಿ ಆಗ್ತಿತ್ತು. ಮನೇಲಿ ಸ್ವಲ್ಪ ಚಿಕನ್ ಇತ್ತು, ಅದಕ್ಕೆ ಅದನ್ನು ಪೆಪ್ಪರ್ ಚಿಕನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಮೊಸಪ್ಪು, ಮುದ್ದೆ ಮತ್ತು ಪೆಪ್ಪರ್ ಚಿಕನ್ನು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಬೇಳೆ ಸಾಂಬಾರಿಗೂ ಚೆನ್ನಾಗಿರುತ್ತೆ. ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿಲ್ಲ, ಬೇರೆ ಫೋನಲ್ಲಿ ಮಾತಾಡ್ಕೊಂಡು ಅಡುಗೆ ಮಾಡಿದ್ರಿಂದ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ರೆಸಿಪಿ ಹಾಕ್ತೀನಿ. ಯಾರೆಲ್ಲ ಚಿಕನ್ ಲವರ್ಸ್ ಇದ್ದೀರೋ, ಅದರಲ್ಲೂ ಖಾರವಾಗಿ ತಿನ್ನೋಕ್ಕೆ ಇಷ್ಟಪಡ್ತೀರೋ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಖಾರ ಕಡಿಮೆ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೂ ಇಷ್ಟ ಆಯಿತು. ಸ್ವಲ್ಪ ಮುದ್ದೆ, ಸೌತೆಕಾಯಿ, ಪೆಪ್ಪರ್ ಚಿಕನು, ಸ್ವಲ್ಪ ಮೊಸಪ್ಪು ಸಾಂಬಾರು, ಚೂರು ಅನ್ನ, ಇದಿಷ್ಟು ನೈಟು ಊಟ ಆಗಿತ್ತು. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವರೆಕಾಳನ್ನ ಬೆಳಗ್ಗೆ ತೋರಿಸಿದ್ನಲ್ಲ, ಇವಾಗ ಚಿಲ್ಕಸಿಟ್ಟಿದ್ದೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.